ನಮ್ಮ ಜೊತೆ ಈಗ ಸಿದ್ದೇಶ್ ಇದ್ದಾರೆ. ಸಿದ್ದೇಶ್ ಮಾತಾಡ್ಸೋಣ. ಸಿದ್ದೇಶ್, ಈಗ ಮದ್ಲೂರು ಕೆರೆ ಕೋಡಿ ಬಿದ್ದಿದೆ, ಏನ್ ಅನ್ಸ್ತಾ ಇದೆ ನಿಮ್ಗೆ? ಮದ್ದೂರು ಕೆರೆ ಕೋಡಿ ಬಿದ್ದಿರೋದ್ರಿಂದ ಅದು ಸಾಮಾನ್ಯವಾಗಿ ಖುಷಿ ಆಗೇ ಆಗುತ್ತೆ. ಯಾಕೆ ಅಂತಂದರೆ ಇದು ಚಾನಲ್ ಮಾಡಿದ್ದ ವರ್ಷ ಹಿಂದೆ ಇಡ್ಬೋದು. ಇಲ್ಲಿವರೆಗೂ ಸಹ ನನಗೆ ಸಾಮಾನ್ಯ ಬುದ್ಧಿ ಇದೆ. ಇದೇನಿಲ್ಲಿ ಕೋಡಿ ಹೋಗ್ತಾ ಇದೆಯೋ, ಇಲ್ಲಿ ಒಂದು ಫುಲ್ಲು ಜಾಲಿ ಕಾಡಿತ್ತು. ಈ ಜಾಲಿಕಾಡು ಇದ್ದಿದ್ದ ಸಮಯದಲ್ಲಿ ಏನು ಕೆರೆ ಹಿಂದೆ ಈ ಸುತ್ತಮುತ್ತ ಈ ಕೆರೆ ವ್ಯಾಪ್ತಿಗೆ ಬರಕ್ಕಂತ ಎಲ್ಲ ತೋಟಗಳು ಸಹ ಎಲ್ಲ ಒಣಗಿ ಹೋಗ್ಬಿಟ್ಟು ಅಡಿಕೆ ಮರಗಳು ಸುಳಿ ಎಲ್ಲ ಬಿದ್ದೋಗಂತ ಕಾಲುಗಳು ಇದ್ದಿದ್ದು. ಅದನ್ನೆಲ್ಲ ಸಹ ನಾವು ಕಣ್ಣಾರೆ ಕಂಡಿದ್ದೀವಿ. ಏನು ಈ ಚಾನಲ್ ಆಗಿದ್ರಿಂದ ಸಹ ಈ ಕೆರೆಗೆ ನೀರು ಇಳಿತೈತೆ ಅಂತಂದರೆ ತಪ್ಪಾಗಲ್ಲ. ಆ ಹಾದಿಯಿಂದ ಇದ್ದಾಗಿ ಹಿಂದೆ ಏನೆಲ್ಲ ದೊಡ್ಡ ದೊಡ್ಡವರು ಪ್ರಮುಖರೆಲ್ಲ ಸಹ ಹೋರಾಟ ಮಾಡಿದ್ರು. ನಮ್ಮ ಸ್ಫಟಿಕಾಪುರಿ ನಂಜಾವಧೂತ ಮಹಾಸ್ವಾಮೀಜಿಗಳು ಅವರ ಒತ್ತಾಯ ಆಗಿರ್ಬೋದು, ಈ ಎಲ್ಲ ಮನಗೊಂಡು ಈ ಕ್ಷೇತ್ರದ ಶಾಸಕರಾಗಿದ್ದಂಥ ಆಗಿನ ಕಾಲದಲ್ಲಿ ಅವರು ದೂರದೃಷ್ಟಿಕೋನ ಇಟ್ಕೊಂಡು ಒಂದಲ್ಲ ಒಂದು ದಿವಸ ಈ ಕೆರೆಗೆ ನೀರು ಏನೆಲ್ಲ ಬರಬೇಕು, ಏನೆಲ್ಲ ಅದಕ್ಕೆಲ್ಲ ಯಾವುದೇ ರೀತಿ ಪ್ರಯತ್ನ ಮಾಡಬೇಕು ಅನ್ನೋ ಹಾದಿಯಿಂದ ಹಿಡಿದಾಗಿ ಹೋರಾಟ ಮಾಡಿದಂಥ ಎಲ್ಲರಿಗೂ ಸಹ ಒಂದು ಮಾರ್ಗದರ್ಶನ ಆಗಿ, ಮತ್ತು ಅವ್ರ ಹಿರಿಯ ಮುತ್ಸದ್ದಿ ರಾಜಕಾರಣಿ ಜಯಚಂದ್ರಪ್ಪನವ್ರು ಏನಿದ್ದಾರೋ ಅವರ ಒಂದು ದೂರದೃಷ್ಟಿಕೋನದಿಂದ ಇವತ್ತು ಕೆರೆ ತುಂಬಿದೆ ಅಂದರೆ ಈ ಮಾತಾಡಿದರೆ ತಪ್ಪಾಗಲ್ಲ. ಅನುಕೂಲ ಮಾಡಿದ್ದಕ್ಕೆ ನೀರು ಬಂದವೆ. ನಮಗೆ ಚಾನಲ್ ಮಾಡಿ ಒಳ್ಳೆ ನೀರು ತಂದುಕೊಟ್ರು. ಇವಾಗೆಲ್ಲ ಅಮರಾಪುರವರೆಗೂ ಪರಶಂಪುರದವರೆಗೂ ನೀರು ಆಗ್ತಾ ಇದಾವೆ. ಈಗ ಮಳೆ ಬಂದ್ರು ನೀರು ಕೋಡಿ ಬೀಳ್ತಾ ಇರಲ್ಲ. ಈಗ ಮಳೆನೇ ಇಲ್ಲ, ಆದ್ರೂ ಕೋಡಿ ಬೀಳ್ತಾ ಇದೆ. ಮಳೆ ಇಲ್ಲ. ಇವಾಗ ಚಾನಲ್ನಿಂದ ನೀರು ಬರೋದ್ರಿಂದ ಆರಾಮಾಗಿ ನೀರು ಬರ್ತಾ ಇದಾವೆ. ಮಳೆಯಿಂದ ಏನು ಸುಖ ಇಲ್ಲ. ಅವ್ರು ಸಾಹೇಬರು ನೀರು ಕೊಟ್ಟಿರೋದಕ್ಕೆ ಆರಾಮಾಗಿ ನೀರು ಬರ್ತಾ ಇದಾವೆ. ಎಲ್ಲ ರೈತರೆಲ್ಲ ಸುಖವಾಗಿ ಜೀವನ ಮಾಡ್ತಾ ಇದ್ದಾರೆ. ಶ್ಯಾಮಣ್ಣವ್ರು ಮಾತಾಡ್ಸೋಣ. ಸರ್, ಈಗ ಕೆರೆ ಕೋಡಿ ಬಿದ್ದಿದೆ, ನಿಮ್ಗೇನು ಅನಿಸ್ತಾ ಇದೆ? ಭಾಳ ಖುಷಿ ಆಗ್ತದೆ. ಇದು ಬಿದ್ದದ್ದೇ ಹಿಂದೆ ನಾವು ಸಣ್ಣ ಹುಡುಗರಲ್ಲಿ ನೋಡಿದ್ದು. ಇದು 40-50 ವರ್ಷದ ಹಿಂಭಾಗದಲ್ಲಿ ಕೆರೆ ಕೋಡಿ ಬಿದ್ದಿದ್ದು. ಈ ನಾಲೆ ಆದಮೇಲೆ, ಹೇಮಾವತಿ ನಾಲೆ ಆದಮೇಲೆ ಇದು 3ನೇ ಸಾರಿನ ಅಥವಾ 4ನೇ ಸಾರಿನ ಕೋಡಿ ಬೀಳ್ತಾ ಇದೆ. ಭಾಳ ಸಂತೋಷ ಆಗ್ತದೆ. ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ. ಇಲ್ಲಿಂದ ಪರಶುರಾಮಪುರ ತನಕ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ. ಈ ಬೋರಲ್ಲಿ ಅಂತರ್ಜಲ ಎಲ್ಲ ಭಾಳ ಚೆನ್ನಾಗಿ ವೃದ್ಧಿ ಆಗಿದೆ. ಎಲ್ಲನೂ ಇಲ್ಲಿ ಸಮೀಪದಲ್ಲಿರೋ ಬೋರ್ಗಳೆಲ್ಲನೂ 6 ಅಡಿ 7 ಅಡಿಗೆ ಅಂತರ್ಜಲ ಮೇಲಕ್ಕೆ ಬಂದುಬಿಟ್ಟಿದೆ. ಇನ್ನೊಂದು 6 ಅಡಿಗೆ ಸಿಗ್ತದೆ ನೀರು. ಇದಕ್ಕೆ ಕಾರಣ ಜಯಚಂದ್ರ ಅವರ ಶ್ರಮದಿಂದಲೇ ಹೇಮಾವತಿ ನೀರು ನಮ್ಗೆ ಬಂದದ್ದು. ಇಲ್ಲಿ ನೀರನ್ನ ನಿಮ್ಗೆ ಬಿಡದೇ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಜಯಚಂದ್ರ ಅವರು ಮೊದಲು ಭಾಗಕ್ಕೆ ಕುಡಿಯೋ ನೀರಿಗೂ ಸೀಪೇಜ್ಗೂ ನೀರು ಬೇಕು ಅನ್ನೋ ಅಂಥ ಪ್ರಯತ್ನದಿಂದ ಭಗೀರಥಾಗಿ ನೀರು ತಂದುಕೊಟ್ರು. ಟಿ ವೀಕ್ಷಕರೇ, ಈ ದಿನ ನಾವು ಮದ್ಲೂರು ಕೆರೆ ಹತ್ರ ಇದ್ದೀವಿ. ಬೆಳಿಗ್ಗೆ 7:00 ಕೋಡಿ ಬಿದ್ದಿದೆ ಮದ್ಲೂರು ಕೆರೆ. ಏನಪ್ಪ ಇದು ಎಲ್ಲರಿಗೂ ಸಂತಸದ ವಿಷಯ. ಯಾಕಂದ್ರೆ ಈ ಮಳೆ ಆಗಿಲ್ಲ, ನಮ್ಮ ತಾಲೂಕಲ್ಲಿ ಸಾಕಷ್ಟು ಮಳೆ ಆಗಿಲ್ಲ. ಮಳೆ ಆಗದೆ ಇದ್ರು ಕೂಡ ನಮ್ಮ ದೊಡ್ಡ ಕೆರೆ, ಚಿಕ್ಕ ಕೆರೆ ಹಾಗೂ ಮದ್ಲೂರು ಕೆರೆ ಮತ್ತೆ ಸುತ್ತಮುತ್ತಲ ಎಲ್ಲ ಕೆರೆಗಳು ತುಂಬಿದ್ದಾವೆ. ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅಂತರ್ಜಲ ವೃದ್ಧಿ ಆಗುತ್ತೆ. ಅಂತರ್ಜಲ ವೃದ್ಧಿ ಆದರೆ ಏನು ಆರ್ಥಿಕವಾಗಿ ರೈತರು ಸಬಲರಾಗ್ತಾರೆ. ನೋಡಿ, ಈಗ ಅಡಿಕೆ ಮೊದಲು ಬೆಳಿತಾನೆ ಇರಲಿಲ್ಲ. ಈಗ ಅಡಿಕೆ ವಾಣಿಜ್ಯ ಬೆಳೆ ಈ ಜಾಸ್ತಿ ಬೆಲೆ ಅಂತ ತೋಟಗಾರಿಕೆ ಬೆಳೆಯನ್ನ ಬೆಳೆದ್ಬಿಟ್ಟು ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಅಂಕಿಅಂಶ ಏನಂದ್ರೆ, ಇಲ್ಲಿ ಶಿರಾ ತಾಲೂಕಲ್ಲೇ ಹೈಯೆಸ್ಟ್ ಅಂತರ್ಜಲ ಯೂಸೇಜ್ ಆಗ್ತಾ ಇರೋದು. ಇಡೀ ನಮ್ಮ ಕರ್ನಾಟಕದಲ್ಲೇ ಹೈಯೆಸ್ಟ್ ಅಂತರ್ಜಲ ಯೂಸೇಜ್ ಆಗ್ತಿರೋದು ಶಿರಾ ತಾಲೂಕಲ್ಲೇ. ಇದೇನಕ್ಕಂದ್ರೆ ಮದ್ಲೂರು ಕೆರೆ ಮತ್ತು ಎಲ್ಲ ಕೆರೆಗಳು ತುಂಬಿರೋದು, ಚಿಕಪ್ ಡ್ಯಾಮ್ಸ್ ಇದಲ್ಲ, ಅದೆಲ್ಲ ತುಂಬಿರೋದ್ರಿಂದ ಅಂತರ್ಜಲ ವೃದ್ಧಿಯಾಗಿದೆ. ಇದಕ್ಕೆಲ್ಲ ಮೂಲ ಕಾರಣ TB ಜಯಚಂದ್ರ ಅವರು. ಅವರನ್ನು ದೂರವಾಣಿ ಮೂಲಕ ಮಾತಾಡ್ಸೋಣ. ಸರ್, ನಮಸ್ತೆ ಸರ್. ಕೋಡಿ ಬಿದ್ದಿದೆ 7:30 ಬೆಳಗ್ಗೆ. ತುಂಬಾ ಸಂತೋಷ. ಎಲ್ಲರೂ ನೆನಪು ಮಾಡ್ಕೊಂತ ಇದ್ದಾರೆ. ಸತತವಾಗಿ 4 ವರ್ಷದಿಂದ ಕೋಡಿ ಬೀಳ್ತಾ ಇದೆ. ಎಲ್ಲ ಒಂದ್ ಕಡೆಗೆ ಹೇಮಾವತಿ ನೀರ್ ಬಂದು ನಮ್ಮ ಬದುಕನ್ನ ಬಂಗಾರ ಮಾಡ್ತಾ ಇದೆ. ಇನ್ನು ಆ ಕಡೆ ಇದು ಸ್ವಲ್ಪ ಮಳಚೀಲ ಹಾಕಿ ನಿಲ್ಲಿಸಿ ಆ ಕಡೆಗೆ ನೀರು ಹೋಗೋ ಟೈಪ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ವಿ. ಆ ಕಡೆಗೆ ಇನ್ನೂ ಸ್ವಲ್ಪ ದಿವಸ ಬೇಕಾಗ್ಬೋದು. ಇನ್ನೂ 1-2-3 ದಿವಸ ಬೇಕಾಗುತ್ತೆ ಆ ಕಡೆ ನೀರು ಹೊರಡ್ಬೇಕಾದ್ರೆ. ಅದು ಮಳಚೀಲ ಹಾಕಿ ನಿಲ್ಲಿಸಿ ಆ ಕಡೆ ಇನ್ನೊಂದು ಕೋಡಿನಲ್ಲಿ ನೀರು ಹೋಗೋ ಟೈಪ್ ಮಾಡ್ತೀವಿ. ಈಗ ಇಮಿಡಿಯೇಟ್ ಆಗಿ ಅದಾದ್ಮೇಲೆ ಇದನ್ನ ತಾವರೆಕೆರೆ ಕಡೆಗೆ ಬಿಡ್ತೀವಿ. ತಾವರೆಕೆರೆ
ಅಲ್ಲಿ ತುಂಬಾ ಅಲ್ಲಿ ಕುಡಿಯೋದಕ್ಕೂ ನೀರಿಲ್ಲ, ಆ ರೀತಿಯಾಗಿದೆ. ಬೋರ್ಗಳೆಲ್ಲ ಫೇಲ್ಯೂರ್ ಆಗ್ತಾ ಇದಾವೆ. ಅಲ್ಲೆಲ್ಲ ಬಹಳ ಮಳೆನೇ ಇಲ್ಲ ಅಲ್ಲಿ ಆ ಭಾಗದಲ್ಲಿ. ಮಳೆನೂ ಇಲ್ಲ, ನೀರು ಯಾವ ಗುಂಡಿನೂ ತುಂಬಿಲ್ಲ. ಅದಕ್ಕೆ ತಾವರೆಕೆರೆ, ಇದು ಏರೂರು ಆ ಕಡೆಗೆ ಬಿಡ್ತೀವಿ ನೀರ್ನ. ಹುಣಸೆಹಳ್ಳಿನಲ್ಲಿ ಅಲ್ಲೂ ದೊಡ್ಡ ಇದಾಗ್ತಾ ಇದೆ, ನೀರಿನ ಕೊರತೆದು. ಅಲ್ಲಿಗೆ ಬಿಡ್ತೀನಿ ಮೊದಲು. ಇದು ಕೇವಲ ಮದ್ಲೂರು ಕೆರೆ ಕೇವಲ ಸಿರಾ ತಾಲೂಕಿಗಲ್ಲ. ಮನೆ ಪಾವಗಡಕ್ಕೆ ನಿಡಗಲ್ ಹೋಬಳಿಗೆ ಹೋಗಿದ್ದೆ. ಏನ್ ನಿಡಗಲ್ ಹೋಬಳಿನಲ್ಲಿ ಎಲ್ಲದು ಬೋರ್ ಇದು ಓಪನ್ ವೆಲ್ ಅಲ್ಲಿ ನೀರು ಬರ್ತಾ ಇದೆ. ಅದು ಕೇಳಿದೆಲ್ಲ ಮದ್ಲೂರು ಕೆರೆ ಪ್ರಭಾವ ಅಂತಾರೆ ಎಲ್ಲ ಕಡೆ. ಸೊ ಅದೇ ರೀತಿಯಾಗಿ ಮಡಕ್ಸೆ ಕಡೆಗೆ ಒಂದೆರಡು ಹೋಬಳಿನಲ್ಲಿ ಅದೇ ತರ ಇದೆ. ಸೊ ಅದೆಲ್ಲ ಸೇರಿ ಸರಿ ಒಂದು ಪೂಜೆ ಗೀಜೆ ಮಾಡೋದಾದ್ರೆ ಮಾಡ್ತಾರೆ.